ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಗರ್ಭವೇ ಸ್ವರ್ಗ. ಹೌದು ಸ್ನೇಹಿತರೆ, ಆ ಗರ್ಭಕೋಶ ಏನಾಗಿರುತ್ತೆ, ಅದು ಆ ಬೆಳೆಯುವಂತಹ ಮಗುಗೆ ಅದಕ್ಕೆ ಏನೇನ್ ಬೇಕೋ ಅದು ಆಪ್ಟ್ ಎನ್ವಿರಾನ್ಮೆಂಟ್ ಅಥವಾ ಆಪ್ಟಿಮಮ್ ಎನ್ವಿರಾನ್ಮೆಂಟ್ ನ ಅದು ಪ್ರೊವೈಡ್ ಮಾಡ್ತಾ ಇರುತ್ತೆ. ಅಂದ್ರೆ ಅದು ಸುತ್ತ ಇರೋ ಆಮ್ನಿಯೋಟಿಕ್ ಫ್ಲೂಯಿಡ್ ಅಡಿಕ್ವೇಟ್ ಆಗಿರುತ್ತೆ. ಸೊ ದಟ್ ಗರ್ಭಕ್ಕೆ ಏನಾದ್ರು ಏರ್ ಬಿದ್ದಾಗ್ಲೂ ಅದು ಮಗುಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗಲ್ಲ. ಪ್ಲಸ್ ಪ್ಲಾಸೆಂಟಾ ಇಂದ ಅದಕ್ಕೆ ಏನೇನ್ ಬೇಕೋ ನ್ಯೂಟ್ರಿಷನ್ ಸಪ್ಲೈ ಆಗ್ತಾ ಇರುತ್ತೆ. ಪ್ಲಸ್ ಅದ್ರ ಜಾಗ ಯಾವ ತರ ಇರುತ್ತೆ ಅಂದ್ರೆ ಗರ್ಭಕೋಶದ ಜಾಗ ಮಗು ಆರಾಮಾಗಿ ಮೂವ್ ಮಾಡ್ಕೊಂಡು ಇರ್ಬೋದು. ಸೊ ಬೇಸಿಕಲಿ ನೇಚರ್ ಅಥವಾ ಪ್ರಕೃತಿ ಆ ಮಗುಗೆ ಏನೇನ್ ಬೇಕೋ ಅದು ಆ ಗರ್ಭದಲ್ಲಿ ಪ್ರೊವೈಡ್ ಮಾಡಿರುತ್ತೆ. ಸೊ ನಾವು ಅಲ್ಟ್ರಾಸೌಂಡ್ ಮಾಡಿದಾಗ ಅದ್ರ ಗ್ರೋತ್, ಅದ್ರ ವೆಯ್ಟ್, ಅದಕ್ಕೆ ಬ್ಲಡ್ ಸಪ್ಲೈ ಯಾವ ತರ ಇದೆ, ಹಾರ್ಟ್ ಬೀಟ್ ಯಾವ ತರ ಆಗ್ತಾ ಇದೆ, ಇದೆಲ್ಲ ಅಸೆಸ್ ಮಾಡಿ ಓಕೆ ಒಳಗಡೆ ಎನ್ವಿರಾನ್ಮೆಂಟ್ ಮಗು ಚೆನ್ನಾಗಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ಆ ಪ್ರೆಗ್ನೆನ್ಸಿನ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಯಾವಾಗ ಒಳಗಡೆ ಎನ್ವಿರಾನ್ಮೆಂಟ್ ಮಗುಗೆ ಸರಿ ಇರೋದಿಲ್ಲ, ಫಾರ್ ಎಕ್ಸಾಂಪಲ್ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಯ್ತು, ಬ್ಲಡ್ ಸಪ್ಲೈ ಕಡಿಮೆ ಆಯ್ತು ಅಂತಂದಾಗ ಮಗುನ ನಾವು ಅವಾಗ ಡೆಲಿವರಿ ಮಾಡಿ ಹೊರಗಡೆ ಅದಕ್ಕೆ ಬೇಕಾಗಿರುವಂತಹ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಶುಶ್ರೂಷೆ ಕೊಟ್ಟು ಅದನ್ನ ಬೆಳೆಸ್ತೀವಿ ಸ್ನೇಹಿತರೆ. ಹಾಗಾಗಿ ಗರ್ಭಿಣಿಯರು ಯಾರಿರ್ತಾರೆ ಅವರ ಆರೋಗ್ಯದ ಕಡೆ, ಅವರ ಒಂದು ದೈನಂದಿನ ಚಟುವಟಿಕೆ, ಅವರ ಆಹಾರ, ಡಾಕ್ಟರ್ ಏನೇನ್ ಮೆಡಿಸಿನ್ಸ್ ಕೊಟ್ಟಿರ್ತಾರೆ ಅದೆಲ್ಲ ಕರೆಕ್ಟ್ ಆಗಿ ತಗೊಂಡು ಅವರ ಆರೋಗ್ಯನ ಮೇಂಟೈನ್ ಮಾಡಿ ಆರೋಗ್ಯಕರ ಮಗು ಬೆಳವಣಿಗೆಗೆ ಸಹಾಯ ಆಗುತ್ತೆ.